ಸದನದಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡೋಕ್ಕೆ ಅವಕಾಶ ಈ ಸರ್ಕಾರ ಏನು ಕೊಡಲಿಲ್ಲ. ಒಂದೇ ಒಂದು ಅವ್ರಿಗೆ ನಿಸ್ಸಹಾಯಕರಾಗಿ ಕಾಣ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಮೈಸೂರು ಚಲೋ ಪಾದಯಾತ್ರೆ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಹಾಗೆ ಇವತ್ತು ನಮ್ಮ ಜೊತೆ JDSನ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು 2ನೇ ದಿನಕ್ಕೆ ಒಂದು ಪಾದಯಾತ್ರೆ ಕಾಲಿಟ್ಟಿರುವಂಥದ್ದು ಏನು ಹೇಳ್ತೀರಾ? ಇವತ್ತು ಅಭೂತಪೂರ್ವವಾದಂಥ ಒಂದು ಬೆಂಬಲ ಎರಡೂ ಪಕ್ಷದ ವತಿಯಿಂದ ದೊರಕಿರ್ತಕ್ಕಂಥದ್ದನ್ನ ನೀವೇ ಏನು ಕಾಣ್ತಾ ಇದ್ದೀರಿ. ಖಂಡಿತ ಇವತ್ತು ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಹಗರಣಗಳಿರ್ಬೋದು, ಎಲ್ಲ ಇಲಾಖೆಯಲ್ಲೂ ಕೂಡ ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇದೆಲ್ಲದನ್ನು ಕೂಡ ಆ ಬಯಲಿಗೆಳೆಯ ನಿಟ್ಟಿನಲ್ಲಿ ಇವತ್ತು ಸದನದಲ್ಲೂ ಕೂಡ ನಾವು ಚರ್ಚೆಯನ್ನು ಮಾಡೋಕ್ಕೆ ಅವಕಾಶ ಈ ಸರ್ಕಾರ ಏನು ಕೊಡಲಿಲ್ಲ. ಆದ್ದರಿಂದ ಇವತ್ತು ಬೀದಿಗಿಳಿದು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ನಾವೇನು ನಿನ್ನೆಯಿಂದ ಇವತ್ತು ಹೆಜ್ಜೆಯನ್ನು ಹಾಕ್ತಾಯಿದ್ದೀವಿ. ಖಂಡಿತ ಇದಕ್ಕೆ ಹೆಚ್ಚಿನ ಯಶಸ್ಸು ದೊರಕ್ತಾ ಇದೆ. ಇದಕ್ಕೆ ಜನ ಬೆಂಬಲನೂ ಕೂಡ ಇದೆ. ಈ ಸರ್ಕಾರ ಬಂದು 15 ತಿಂಗಳಲ್ಲೇ ಇಷ್ಟು ಹಗರಣಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಎಲ್ಲೋ ಇವರು ಬರಗಿಟ್ಟವ್ರ ಥರ ಇವತ್ತು ದುಡ್ಡು ಮಾಡಲಿಕ್ಕೆ ನಿಂತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇದೆ. ಹಾಗೆ ನಿನ್ನೆ ರಾಮನಗರದಲ್ಲಿ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರ ವಿರುದ್ಧ ಅವಹೇಳನವಾಗಿ ಮಾತಾಡಿದ್ದಾರೆ. ಈಗ ಏನಾಗಿದೆ, ಒಂದೇ ಒಂದು ಅವ್ರಿಗೆ ನಿಸ್ಸಹಾಯಕರಾಗಿ ಕಾಣ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಅವ್ರ ಕೈಲೇ ಸರ್ಕಾರ ಇದೆ, ಎಲ್ಲ ಥರ ತನಿಖೆ ಮಾಡಲಿಕ್ಕೆ ಅವ್ರಿಗೆ ಇದಿದೆ, ಅವಕಾಶಗಳಿದೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಇವತ್ತು ಅವರು ಒಬ್ಬ ಆಲ್ಟರ್ನೇಟಾಗಿ ಏನು ಸಭೆಗಳು ಮಾಡ್ಕೊಂಡು ಹೊರಟಿದ್ದಾರೆ. ಇದರಲ್ಲೇ ನಮಗೆ ಕಾಣಿಸ್ತದೆ ಅವ್ರ ಕೈಲಿ ಏನೂ ಮಾಡಲಿಕ್ಕೆ ಶಕ್ತಿ ಇಲ್ಲ. ಇದು ಕುಮಾರಸ್ವಾಮಿ ಅವ್ರದ್ದು ಒಂದು ತೆರೆದ ಪುಸ್ತಕ. ಅವ್ರದ್ದನ್ನು ನಿಮ್ಮ ಕೈಲಿ ಅಧಿಕಾರ ಇದೆ, ದಯಮಾಡಿ ನೀವು ಯಾವ ರೀತಿನಾದ್ರು ತನಿಖೆ ಮಾಡಿ ಅದರಲ್ಲಿ ಒಂದು ಕಿಂಚಿತ್ತು ಇದ್ರೂ ಕೂಡ ನಾವು ಅದಕ್ಕೆ ಜನಗಳ ಮುಂದೆ ತಪ್ಪನ್ನು ಕೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಖಂಡಿತ ಆ ಥರ ಯಾವುದೇ ಕೂಡ ಸರ್ಕಾರದ ಆಸ್ತಿನೇ ಆಗಲಿ ಏನು ಕೂಡ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರ ಕುಟುಂಬ ಮಾಡಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇದು NDA ಸರ್ಕಾರ ವರ್ಸಸ್ ಕಾಂಗ್ರೆಸ್ ಪಾದಯಾತ್ರೆನ ಅಥವಾ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅವರ? ಈ ಭಾಗ ಏನು ಬೆಂಗಳೂರು ಬಿಟ್ಟ ತಕ್ಷಣ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಇದೆಲ್ಲ ಪೂರ ಕುಮಾರಸ್ವಾಮಿಯವರು ಅಲ್ಲಿ ನಿಂತು ಅಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದಂಥ ಕ್ಷೇತ್ರ ಇದು. ರಾಮನಗರದಲ್ಲಿ ಮೊದಲು ಅವರು ಮುಖ್ಯಮಂತ್ರಿ ಮಾಡಿದಂಥದ್ದು ರಾಮನಗರ ಜನತೆ. ನಂತರ ಚನ್ನಪಟ್ಟಣಕ್ಕೆ ಬಂದರು. ಚನ್ನಪಟ್ಟಣದಿಂದ ಇವತ್ತು ಲೋಕಸಭಾ ಸದಸ್ಯರಾಗಿ ಮಂಡ್ಯದಲ್ಲಿರೋದ್ರಿಂದ ಈ ಭಾಗ ಪೂರ ಜನತಾದಳದ ಹೆಚ್ಚಿನ ಪ್ರಾಬಲ್ಯ ಮತ್ತು ಕಾರ್ಯಕರ್ತನ ಹೊಂದಿರತಕ್ಕಂಥ ಭಾಗ ಇದಾಗಿರೋದ್ರಿಂದ ಅವರು ಕುಮಾರಸ್ವಾಮಿಯವ್ರ ಮೇಲೆ ಮುಗಿ ಬೀಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಈ ಹಗರಣಗಳ ಜೊತೆಯಲ್ಲೇ ಈ ಸರ್ಕಾರ ಏನು ಅಧಿಕಾರಿಗಳನ್ನೂ ಕೂಡ ಬಿಡ್ತಾ ಇಲ್ಲ. ಸರ್ಕಾರಿ ಇಲಾಖೆ ಹಣ ಜೊತೆಯಲ್ಲಿ ಏನು ವಾಲ್ಮೀಕಿ ಸಮಾಜದ ಹಣ ಏನಿತ್ತು 189 ಕೋಟಿನೂ ಕೂಡ ಹಗರಣ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯಕ್ಕೆ ಕಳಿಸಿರೋದ್ರ ಜೊತೆಯಲ್ಲಿ ಇಲ್ಲಿಯ ಒಬ್ಬ ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ಅಧಿಕಾರಿ ಪರಶುರಾಮ್ ಅಂತಕ್ಕಂಥವನ್ನ ಅವನ ಹತ್ರ 20 ಲಕ್ಷ ರೂಪಾಯಿ ಲಂಚ ಕೇಳಿ ಟ್ರಾನ್ಸ್ಫರ್ಗೆ ಅವನು ಅದಕ್ಕೆ ಆಘಾತಕ್ಕೊಳಗಾಗಿ ಅವನು ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ನಿನ್ನೆ. ಅದರಿಂದ ಅವರ ಪತ್ನಿ ಆದಂಥ ಶ್ರೀಮತಿ ಶ್ವೇತಾ ಅವರು ಇವತ್ತು ನೋವಿನಿಂದ ಹೇಳ್ಕೊತಾರೆ, ಸರ್ಕಾರ ಈ ಥರ ನಮಗೆ ಏನು ಬಲವಂತ ಮಾಡಿದ್ರಿಂದ ನಮ್ಮ ಯಜಮಾನರನ್ನ ನಾನು ಇವತ್ತು ಕಳ್ಕೊಬೇಕಾಯ್ತು ಅಂತ ಅವರ ಧರ್ಮಪತ್ನಿ ಶ್ವೇತಾ ಅವರು ಹೇಳ್ತಾರೆ. ಆಕೆಗೆ 1.5 ವರ್ಷದ ಒಂದು ಮಗುನೂ ಕೂಡ ಇದೆ, ಜೊತೆಗೆ 7 ತಿಂಗಳು ಗರ್ಭಿಣಿ ಕೂಡ ಹೌದು ಅವಳು. ಆಕೆ ನೋವಿನಿಂದ ಹಿಂಗೆ ಎಷ್ಟು ಜನನ್ನ ಬಲಿ ತಗೊಳ್ಳಿಕ್ಕೆ ಹೊರಟಿದ್ದೀರ ನೀವು ಸರ್ಕಾರದವರು ಅಂತ ಕೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಈ ಥರ ದುರಾಡಳಿತ ಮಾಡ್ತಕ್ಕಂಥದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಪಾದಯಾತ್ರೆ ನಡೀತಾ ಇದೆ. ಇಷ್ಟು ಶಾಸಕರಾದಂತಹ ಸುರೇಶ್ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬಿಡದಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.